ಸರ್ 2002ರಲ್ಲಿ ಏನು ರಿಲೀಸ್ ಆಗಿತ್ತು ಇವತ್ತು ಅದೇ ಥರ ಜೋಶು ಅಭಿಮಾನಿಗಳಲ್ಲಿ. ಥಿಯೇಟ್ರಲ್ಲಿ ನೋಡಿದ್ರಿ, ಬೆಳಗ್ಗೆ ಬಂದ್ವಿ, ಪಟಾಕಿ ಹೊಡೆದ್ವಿ, ರಾರಾಜಿಸಿದ್ವಿ, ನಮ್ಮ ಅಪ್ಪು ಅವ್ರನ್ನ ಮೇಲೆತ್ತು ಕುಣಿತಾ ಇದೀವಿ. ದೊಡ್ಡ ಮನೆ ಅಭಿಮಾನಿಗಳಂದ್ರೆ ಹಾಗೆ ಸರ್. ಆ ಕ್ರೇಜು, ಆ ಎನರ್ಜಿ, ಆ ಸ್ಪಿರಿಟ್ ಏನಿತ್ತು 23 ವರ್ಷದ ಹಿಂದೆ ಇವತ್ತು ಹಾಗೆ ಇರುತ್ತೆ, ಮುಂದೆನೂ ಹಾಗೆ ಇರುತ್ತೆ. ಇವತ್ತು ಒಬ್ಬ ಮನುಷ್ಯ ಇಷ್ಟು ಒಳ್ಳೇದು ಮಾಡಿರೋದಕ್ಕೆ ಜನ ಇಷ್ಟು ಕೋಟ್ಯಾಂತರ ಜನ ಬಂದು ಅವ್ರ ಮೂವಿ ನೋಡ್ತಾರೆ. ಹಾಗೆ ಇನ್ನಷ್ಟು ನಾವು ಒಂದೇ ಕೇಳ್ಕೊಳ್ಳೋದು, ಅವ್ರಿಲ್ಲ ಅಂತ ನಾವು ಯಾವತ್ತೂ ಭಾವಿಸಿಲ್ಲ. ಅಪ್ಪು ಅವ್ರು ಯಾವತ್ತಿದ್ರು ನಮ್ಮ ಹೃದಯದಲ್ಲಿಲ್ಲ ಸರ್, ನಮ್ಗದು ಬೇಜಾರೇ ಇಲ್ಲ. ಅವ್ರಿಲ್ಲ ಅಂತ ನಾವು ಯಾವತ್ತಿದ್ರು ಭಾವಿಸಲ್ಲ. ಅವ್ರು ಯಾವತ್ತೂ ನಮ್ಮ ಹೃದಯದಲ್ಲಿದ್ದಾರೆ. ಅವ್ರು ಹಾಕಿ ಕೊಟ್ಟಿರೋ ಮಾರ್ಗದರ್ಶನಗಳೇ ನಡೀತೀವಿ ಹೊರತು ದೊಡ್ಡ ಮನೆ ಅಭಿಮಾನಿಗಳು ಯಾವತ್ತಿದ್ರು ಕೆಟ್ಟ ಕೆಲಸ ಆಗಲಿ ಯಾವುದೇ ತಪ್ಪದಾರಿ ಹಿಡಿಯಲ್ಲ. ದೊಡ್ಡ ಮನೆಯವ್ರು ಯಾವತ್ತಿದ್ರು ಅಪ್ಪು ಬಾಸ್ ಹೇಳ್ಕೊಟ್ಟಂಗೆ ಕಾಲರ್ ಎತ್ಕೊಂಡೇ ಓಡಾಡ್ತೀವಿ ಸರ್. ಎಷ್ಟೊಂದು ಜನ ಸರ್, ಫಿಲಮ್ ಇಂಡಸ್ಟ್ರಿ ಅಂದರೆ ಎಷ್ಟೊಂದು ಇಂಡಸ್ಟ್ರಿ ಇದೆ, ಸ್ಯಾಂಡಲ್ವುಡ್ಡು, ಟಾಲಿವುಡ್ಡು, ಕಾಲಿವುಡ್, ಅವೆಲ್ಲ ಬೇಡ, ಹಾಲಿವುಡ್ಡು. ಸಾವಿರಾರು ಜನ ಹೀರೋ ಬರ್ತಾರೆ ಹೋಗ್ತಾರೆ ಸರ್. ಒಬ್ಬೊಬ್ರು ಫಿಲಮ್ ಒಂದು ತಿಂಗಳು ಓಡಲ್ಲ, ಒಂದು ವಾರ ನೋಡಲ್ಲ, ಬಾಕ್ಸ್ ಆಫೀಸ್ ಖಾಲಿ ಹೊಡಿತಾ ಇರುತ್ತೆ. ಅಂಥವ್ರ ಬಗ್ಗೆ ಯಾರು ನಾನು ಹೆಸರು ತಗೊಳಕ್ ಹೋಗಲ್ಲ. ಅಷ್ಟು ದುಃಖ ಆಗ್ತಿದೆ. ಅದು ಯಾರಿಗೆ ಅಂತ ಇಂಡೈರೆಕ್ಟ್ ಆಗಿ ನಿಮ್ಮ ಮೀಡಿಯಾದವ್ರಿಗೆ ಚೆನ್ನಾಗಿ ಗೊತ್ತು. ಯಾರ್ಯಾರು ಕೆಟ್ಟ ಮಾತು ಮಾತಾಡ್ತಾರೆ, ಮೀಡಿಯಾದವ್ರಿಗೆ ಏನೇನು ಅಂದವ್ರೆ ಇಡೀ ಜಗತ್ತಿಗೆ ಗೊತ್ತದು. ಯಾರು ಎಂಥ ಕೇಸಲ್ಲಿ ಒಳಗಡೆ ಹೋಗಿದ್ರು ಅದೆಲ್ಲ ಬೇಡ. ಈಗ ಅಂದ್ರೆ ಬದುಕಿದ್ರೆ ಸರ್ ಇವ್ರ ತರ ಒಳ್ಳೆತನದಿಂದ ಬದುಕಬೇಕು. ನೀವು ಯಾವ ಮೂವಿ ನೋಡಿದ್ಮೇಲೆ ಅಪ್ಪು ಬಂದ್ರಿ ಸರ್? ನಾವು ಹುಟ್ಟದಾಗಿಂದ ಅಪ್ಪು ಬಾಸು ಫ್ಯಾನು ಸರ್. ನಾನು ಹುಟ್ಟದಾಗಿಂದ ನನ್ನ ಫಸ್ಟ್ ಮೂವಿ ಹೋಗಿದ್ದೆ. ನಾನು ಹುಟ್ಟಿದ್ದು 1999ರಲ್ಲಿ. ನನಗೆ 3 ವರ್ಷ ಇದ್ದಾಗ ನಮ್ಮ ತಂದೆ ತಾಯಿ ಜೊತೆ ಅಪ್ಪುದು ಫಸ್ಟ್ ಶೋ ನೋಡಿದ್ದೀನಿ. ಅವತ್ತಿಂದ ಅವ್ರ ಡ್ಯಾನ್ಸ್ ಆಗಲಿ, ಅವ್ರ ಸ್ಟಂಟ್ಸ್ ಆಗಲಿ ಸರ್, ಅವ್ರ ಆ್ಯಕ್ಟಿಂಗಿಂತ ಅವ್ರ ತೆರೆ ಮೇಲೆ, ಬೆಳ್ಳಿ ತೆರೆ ಮೇಲೆ ಅವ್ರ ಆ್ಯಕ್ಟಿಂಗ್ ಇತ್ತು. ಅದು ಬಿಟ್ಬಿಟ್ಟು ಮನುಷ್ಯಕ್ಕೆ ಬೆಲೆ ಸರ್. ಅವ್ರು ಅಷ್ಟು ದಾನ ಧರ್ಮ ಮಾಡಿದ್ದಾರೆ, ಯಾರೊಬ್ರಿಗೂ ಗೊತ್ತಾಗಿಲ್ಲ ಸರ್. ಸ್ವಂತ ಅವ್ರ ಧರ್ಮಪತ್ನಿ ಅಶ್ವಿನಿ ಮೇಡಮ್ಗೆ ಗೊತ್ತಿರಲಿಲ್ಲ ಅವ್ರು ದಾನ ಮಾಡಿರೋದು. ಎಷ್ಟೊಂದು ಅನಾಥಾಶ್ರಮ, ಗೋಶಾಲೆ ಎಲ್ಲ ಮಾಡಿದ್ದಾರೆ. ಆ ಮನುಷ್ಯನಿಗೆ ಇವತ್ತು ನಾವು ಬೆಲೆ ಕೊಡಬೇಕು ಸರ್. ನಮ್ಮ ಕೈಲಿ ಆದಷ್ಟು ನಾವು ದಾನ ಧರ್ಮ ಮಾಡೋಣ, ಎಲ್ಲರೂ ಚೆನ್ನಾಗಿರೋಣ ಸರ್, ಎಲ್ಲರೂ ಖುಷಿಯಾಗಿರ್ಬೇಕನ್ನೋದೇ ನನ್ನ ಆಸೆ. ಲಾಸ್ಟ್ ಒಂದ್ಸತಿ ಅಪ್ಪು ಬಾಸ್ಗೆ ಬರ್ಡೇ ವಿಶ್ ಮಾಡ್ಬಿಡಿ. ಅಪ್ಪು ಬಾಸ್ ಆದರೆ ಅದು ಏನೇ ಆದರೂ ಸರ್, ಅವರು ಅದು ನಂಬಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನು ಸರ್ ಅಪ್ಪಟ ಅಭಿಮಾನಿ. ನೋಡಿ ಸರ್, ಟ್ಯಾಟು ಇಲ್ಲಿ. ನಾನು ಇವತ್ತು ಆಫೀಸ್ಗೆ ಹೋದ್ರೆ ಸರ್, ನಮ್ಮ ಸಂಸ್ಥೆಯಲ್ಲಿ ನಾನು ಈ ಬ್ಯಾಡ್ಜ್ ಇಲ್ಲದೆ ಹೋಗೋದೇ ಇಲ್ಲ. ಅದು ಮಾತೇ ಬರಲ್ಲ. ಅವ್ರು ಇಲ್ಲ ಅಂತ ಹೇಳೋಕ್ಕೆ ನನಗೆ ಒಪ್ಕೊಳ್ಳೋಕ್ಕೆ ಆಗ್ತಿಲ್ಲ ಸರ್. ಅಂದರೂ ಅವ್ರು ನಮ್ಮ ಜೊತೆನೇ ಇದ್ದಾರೆ, ನಮ್ಮ ಹೃದಯದಲ್ಲಿದ್ದಾರೆ. ಯಾವಾಗಲೂ ಈ ಥರ ಮೂವಿ ಕೊಡ್ತಾನೆ ಇರ್ತಾರೆ. ಪ್ರತಿ ವರ್ಷ ಎಂಜಾಯ್ ಮಾಡ್ತೀವಿ ಅಷ್ಟೇ ಸರ್.